ನನಗೆ ಇವತ್ತು ತುಂಬ ದುಃಖದ ದಿನ. ನಮ್ಮ ತಾಯಿ ಕಳ್ಕೊಂಡಿದ್ದ ದಿನ ನಂಗೆ ತುಂಬ ದುಃಖ ಆಯಿತು. ಅಷ್ಟೇ ದುಃಖ ಇವತ್ತಾಗ್ತಾ ಇದೆ. ಕಾರಣ ನನ್ನ ಚೆನ್ನಮ್ಮನವರ ಸಂಬಂಧ ಅದು ದೇವೇಗೌಡರು ನನ್ನ ಸಂಬಂಧ ಜೊತೆನೇ ಬೆಸ್ಕೊಂಡಿರುವಂಥದ್ದು. 50 ವರ್ಷದಿಂದ ನಾನು ದೇವೇಗೌಡರ ಜೊತೆನೇ ಕೆಲಸ ಮಾಡ್ಕೊಂಡು ಬಂದವನು. ಅವರ ಕುಟುಂಬದಲ್ಲಿ ರಾಜಕಾರಣಕ್ಕೆ ಹೊರತಾಗಿ ಅವರ ಎಲ್ಲ ದೈನಂದಿನ ಚಟುವಟಿಕೆಗಳಲ್ಲೂ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ಕೊಂಡು ಬಂದವನು. ಅವತ್ತಿನಿಂದಲೂ ನಾನು ದೇವೇಗೌಡರ ಮನೆ ನನಗೇನು ಗೊತ್ತೂ ಇಲ್ಲ. ಈ 50 ವರ್ಷದಲ್ಲಿ ದೇವೇಗೌಡರ ಮನೆಗೆ ಬೆಳಗಿನ ಜಾವ ಕರ್ಸ್ಕೊಂಡಿದ್ದಾರೆ ಗೌಡರು ನನಗೆ ಫೋನ್ ಮಾಡಿ. ನಾ ಮಲಗಿರೋ ಟೈಮಲ್ಲಿ ಅರ್ಜೆಂಟ್ ಬಾರೋ ಅಂತ ಬೆಳಗಿನ ಜಾವ 3 ಗಂಟೆಗೆ ಕರ್ಸ್ಕೊಳ್ಳೋದು. ರಾತ್ರಿ 12 ಗಂಟೆವರೆಗೂ ಇರು ಅಂತ ನನಗೆ ಕೂರಿಸ್ಕೊತಿದ್ರು. ಆ ದಿನಗಳಲ್ಲೆಲ್ಲ ಅಷ್ಟೇ ಹತ್ತಿರದಲ್ಲಿ ನನಗೆ ನನ್ನ ಕಂಡವರು ನನಗೆ ಊಟ ಮಾಡಿದ್ಯಾ ಗೌಡರು ನನಗೆ ಬಿಡೋಲ್ಲ, ಒಂಚೂರು ಬಂದು ಒಳಗಡೆ ತಿನ್ಕೊಂಡು ಹೋಗು ಅಂತ ಕರೆದು ಊಟ ಹಾಕ್ತಾ ಇದ್ರು. ಅಷ್ಟು ಪ್ರೀತಿ ನನ್ನ ಕಂಡ್ರೆ. ಆ ಥರದಲ್ಲಿ ಆಮೇಲೆ ಒಂದೊಂದ್ಸಲ ನಾನು ಸುಮಾರು ದಿನ ಗೌಡ್ರಿಗೆ ಮನೆಗೆ ಹೋಗೋದಾಗೆ ಗೌಡ್ರಿಗೂ ನನಗೂ ಗ್ಯಾಪ್ ಆಗ್ಬಿಡ್ತು ಅಂತಂದರೆ ಫೋನ್ ಮಾಡಿಸೋರು. ಅಲ್ಲಿ ಫೋನ್ ಮಾಡಿಸಿ, ದತ್ತ ನೀ ಬಂದಿಲ್ಲ, ಗೌಡ್ರಿಗೆ ಯಾಕೋ ಸಪ್ಪಗಿದ್ದಾರೆ ಬಾ ಅನ್ನೋರು. ನಾನು ಹೋಗಿ ನಾನು ಗೌಡ್ರು ಇಬ್ಬರು ಮಾತಾಡ್ತಾ ಕೂತಿದ್ರೆ, ನೀ ಬಂದೆ ನೋಡು ಗೆಲ್ಬಾದ್ರು ಅನ್ನೋರು. ಅಷ್ಟರ ಮಟ್ಟಿಗೆ ನಮ್ಮ ನಾನು ಹಚ್ಕೊಂಡಿದ್ದೆ, ಅವ್ರು ಹಚ್ಕೊಂಡಿದ್ರು, ಗೌಡ್ರು ಹಚ್ಕೊಂಡಿದ್ರು. ಅಂಥ ದಿನಗಳು ನನಗೆ ಈ ಜ್ಞಾಪಕಕ್ಕೆ ಬರ್ತಾ ಇದೆ. ನಮ್ಮ ತಾಯಿನೇ ಕರ್ಕೊಂಡಷ್ಟು ನೋವಾಗಿದೆ. ಆದರೆ ಏನು ಮಾಡೋದು, ನಮಗೆ ಇವತ್ತು ಮಧ್ಯಾಹ್ನ ದೇವೇಗೌಡರ ಹತ್ರ ಮಾತಾಡಿದಾಗ ಹೇಳಿದೆ, ಸರ್ ಏನು ಪರವಾಗಿಲ್ವಾ ಸಾರ್ ಅಂದೆ. ಏನಪ್ಪ ರಾತ್ರಿ ಹೊತ್ತಿಗೆ ಸ್ವಲ್ಪ ಚೇತರಿಕೆ ಆಗ್ಬೋದು ಅಂತಾರೆ ಅಂತ. ಆಮೇಲೆ ನಾನೇ ಧೈರ್ಯ ಕೊಟ್ಟೆ ಗೌಡ್ರಿಗೆ, ಇಲ್ಲ ನೀವೇ ಹೇಳಿದ್ರಿ ಮುತ್ತೈದೆ ಸಾವು ಕೊಡೋ ನಾನು ಹೇಳ್ತಿದ್ದು ಅಂತ ಜ್ಯೋತಿಷ್ಗಳು ಹೇಳಿದ್ದಾರೆ ಅಂತ ಹೇಳಿದ್ರಿ, ಆ ಥರವೇ ಆಗುವ ಕಾಣುತ್ತೆ ಸರ್, ಅದೊಂದು ಸಮಾಧಾನ ಪಟ್ಕೊಳ್ಳಿ ಅಂತ ನಾನು ಗೌಡ್ರಿಗೆ ಹೇಳಿ ನಾ ಕಡೂರ್ಗೆ ಹೋಗೋಣ ಅಂದೆ. ಇನ್ನೂ 2-3 ದಿನದವರೆಗೆ ಸ್ಟ್ರಗಲಿಂಗ್ ಹಾಕೆ ನೀವು ಹೋಗು ಕಡೂರ್ಗೆ ಅಂತ ನಾನು ಕಳಿಸಿದ್ರು. ಹೋಗು ಅಂತ ಮಧ್ಯಾಹ್ನ ಗೌಡ್ರು ಕಳಿಸಿದ್ರು. ನಾನು ಸಂಜೆ ಕುಣಿಗಲ್ ಹತ್ರ ಬರಬೇಕಾದ್ರೆ ಈ ಸುದ್ದಿ ಬಂತು. ನಾಳೆ ನಾನು ಹೊಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೆ. ದೇವೇಗೌಡರಿಗೆ ತುಂಬ ಎಲ್ರಿಗೂ ಗೊತ್ತಿರೋ ಹಾಗೆ ಅವರಿಗೆ ರಾಗಿ ಮುದ್ದೆ, ಸೊಪ್ಪಿನ ಸಾರು, ರಾತ್ರಿ ಹೊತ್ತು ಅಕ್ಕಿ ರೊಟ್ಟಿ ಗೌಡ್ರಿಗೆ ತುಂಬ ಇಷ್ಟವಾದ್ದು. ಆಮೇಲೆ ಹುರಿದ ಕಡಲೆ ಬೀಜ, ಆಮೇಲೆ ಆಲೂಗೆಡ್ಡೆಯ ಪಲ್ಯ, ಆಲೂಗೆಡ್ಡೆ ಅಂದರೆ ಸ್ವಲ್ಪ ಇಷ್ಟ. ಊಟ ಆದಮೇಲೆ ರಾತ್ರಿ ಆಗಲಿ ಮಧ್ಯಾಹ್ನ ಆಗಲಿ ಊಟ ಆದಮೇಲೆ ಪರಂಗಿ ಹಣ್ಣು, ಅದೆಲ್ಲ ಗೊತ್ತಿತ್ತು ಗೌಡ್ರಿಗೆ ಏನೇನು ಇಷ್ಟ ಅಡುಗೆ ಅನ್ನೋದೆಲ್ಲ ಗೊತ್ತಿತ್ತು. ಹಾಗಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ತೀವಿ. ಮನೇಲಿ ಅಡುಗೆ ಭಟ್ರುಗಳಿದ್ರೂ ಗಂಡನಿಗೆ ಬೇಕಾದ್ದನ್ನು ಪ್ರಿಪೇರ್ ಮಾಡ್ತಿದ್ದವ್ರು ಚೆನ್ನಮ್ಮನವರೇ. ಅವರೇ ಇಲ್ಲ ಹೋದರೆ ಅಡುಗೆ ಭಟ್ಟನ ಜೊತೆಗೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಇದು ಹೀಗೆ ಮಾಡು, ಇದಕ್ಕಿಷ್ಟು ಹಾಕು, ಉಪ್ಪು ಹಾಕು, ಖಾರ ಹಾಕು, ಮೆಣಸಿನ ಪುಡಿ ಹಾಕು. ನಾನೇ ನೋಡಿದ್ದೀನಿ ಎಷ್ಟೋ ಸಲ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಭಟ್ಟನ ಕೈಲಿ ಅವರೇ ಹೇಳಿ ಅಡುಗೆ ಮಾಡಿಸಿ ಗಂಡನಿಗೆ ಬಡಿಸುವಷ್ಟು ಆಸಕ್ತಿ. ಮಧ್ಯಾಹ್ನದ ಹೊತ್ತು ಸಂಜೆ 5 ಗಂಟೆ ಹೊತ್ತಲ್ಲಿ ಗೌಡ್ರನ್ನ ಕಾಣಕ್ಕೆ ಭಾಳ ಆತ್ಮೀಯರಾಗಿರೋರು, ಆಪ್ತರಾಗಿರೋರು ಬಂದರೆ ಗೌಡ್ರು ಹರಟೆ ಕೊಚ್ಕೊಂಡು ಕೋಡ್ಬಳೆ, ಚಕ್ಕಲಿ, ಮೆಣಸಿನ್ಕಾಯಿ ಬಜ್ಜಿ, ಬೋಂಡ ತಿನ್ನೋ ಅಭ್ಯಾಸ. ಅದನ್ನೆಲ್ಲ ಗಂಡನಿಗಿಷ್ಟ ಅಂತ ಪ್ರಿಪೇರ್ ಮಾಡಿ ತಂದಿಡ್ತಾ ಇದ್ದವ್ರು ಚೆನ್ನಮ್ಮನವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.